ನಮಸ್ಕಾರ. ದಿವ್ಯ ಚೇತನ ಸ್ವಾಮಿ ವಿವೇಕಾನಂದರ 163ನೇ ಜನ್ಮ ದಿನೋತ್ಸವದ ಅಂಗವಾಗಿ ರಾಷ್ಟ್ರೀಯ ಯುವ ದಿನ ಕಾರ್ಯಕ್ರಮವನ್ನು ಮಂಡ್ಯದ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭವನ್ನು ಮಾನ್ಯ ಜಿಲ್ಲಾಧಿಕಾರಿ ಕುಮಾರ್ ಅವರು ಉದ್ಘಾಟನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ವಿ.ಜೆ. ಶೋಭಾರಾಣಿಯವರು, ಮೂಡ ಆಯುಕ್ತರಾದ ಕೃಷ್ಣಕುಮಾರ್ ಅವರು, ವಿಶ್ವವಿದ್ಯಾಲಯದ ಕುಲಪತಿಗಳಾದ ಶಿವಚಿತ್ತಪ್ಪರವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಯಾಕಪ್ಪ ಅಂತ ಹೇಳಿದ್ರೆ 1863 ಜನವರಿ 12 ಈ ದೇಶಕ್ಕೆ ಸೂರ್ಯನಂತೆ ಒದಗಿ ಬಂದು ಮಹಾ ಬೆಳಕನ್ನು ಹರಿಸಿದಂತ ಒಂದು ಮಹಾನ್ ಚೇತನ ಅಂದ್ರೆ ಅದು ಸ್ವಾಮಿ ವಿವೇಕಾನಂದರು. ತಮಗೆಲ್ಲ ಗೊತ್ತಿರಬಹುದು, 1863 ಅಥವಾ 60 ಆಜುಬಾಜು ತಾವೆಲ್ಲ ಓದಿರ್ತೀರ. ಮೊದಲನೇ ಮಹಾಯುದ್ಧ, ಫಸ್ಟ್ ವರ್ಲ್ಡ್ ವಾರ್ ಹೋಗ್ತಾನೆ. ಆವಾಗ ಭಾರತ ಸೋತಿರುತ್ತೆ, ಅಪಾರ ಸಾವು ನೋವುಗಳು ಸಂಭವಿಸಿರುತ್ತೆ, ಇಡೀ ದೇಶ ಕತ್ತಲಿಂದ ಕೂಡಿರುತ್ತೆ. ಅಂತ ಒಂದು ಸಂದರ್ಭದಲ್ಲೂ ಕೂಡ ಸೂರ್ಯನಂತೆ ಒದಗಿ ಬಂದಂತ ಒಂದು ದಿವ್ಯ ಚೇತನ ಸ್ವಾಮಿ ವಿವೇಕಾನಂದರು. ಒಂದು ಕಡೆ ಒಂದು ಮಾತಿದೆ, ಒಂದು ದೇಶದಲ್ಲಿ ಪ್ರತಿ 1000 ವರ್ಷಗಳಿಗೆ ಒಬ್ಬರು ಮಹಾನ್ ವ್ಯಕ್ತಿ ಜನಿಸ್ತಾರೆ ಅಂತ ಹೇಳಿ. ಇತಿಹಾಸವನ್ನು ನೋಡಿರ್ಬೋದು. ಬುದ್ಧ, ಅದಾದ ನಂತರ ಶಂಕರಾಚಾರ್ಯರು, ಅದಾದ ನಂತರ ಸ್ವಾಮಿ ವಿವೇಕಾನಂದರು. ಈ 3 ಜನವನ್ನು ನೋಡಿದಾಗ ನಮಗನ್ಸೋದು ಅವ್ರು ಬದುಕಿದಂತ ಅವಧಿಯನ್ನು ತಾವು ನೋಡ್ಬೇಕು. ಈಗಾಗಲೇ ನಮ್ಮ ಓಂ ಪ್ರಕಾಶ್ ಅವರು ಹೇಳ್ತಾ ಇದ್ರು. ಶಂಕರಾಚಾರ್ಯರು ಕೂಡ ಬದುಕಿದ್ದು ಕೇವಲ 30 ವರ್ಷ. ಹಾಗಾಗಿ ಎಷ್ಟು ವರ್ಷ ಬದುಕಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಅವರು ಬದುಕಿದಂತ ಅವಧಿನಲ್ಲಿ ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಟ್ಟು ಹೋಗಿದೆ ಅನ್ನೋದು ಬಹಳ ಮುಖ್ಯ. ಇಡೀ ವಿಶ್ವದಲ್ಲಿಯೇ ಭಾರತವನ್ನ ಅತ್ಯಂತ ಘನತೆಯಿಂದ ಗೌರವಿತವಾಗಿ ನೋಡಿಕೊಳ್ಳಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ಸ್ವಾಮಿ ವಿವೇಕಾನಂದರು. ಒಂದು ವಿಶ್ವ ಪ್ರಜ್ಞೆಯನ್ನ ಹುಟ್ಟಿ ಹಾಕಿದವರು ಸ್ವಾಮಿ ವಿವೇಕಾನಂದರು. ಭಾರತ ತಲೆ ಎತ್ತಿ ನಡೆಯುವಂತೆ ಮಾಡಿದವರು ಸ್ವಾಮಿ ವಿವೇಕಾನಂದರು. ಅದೆಲ್ಲದಕ್ಕಿಂತ ಮಿಗಿಲಾಗಿ ವಿಶ್ವಕ್ಕೆ ಗುರು ಅಂತ ಅನ್ನೋದಾದ್ರೆ, ಭಾರತವನ್ನು ಒಪ್ಪಿಕೊಳ್ಳೋದಾದ್ರೆ, ಸನಾತನ ಸಂಸ್ಕೃತಿಯ ಪರಂಪರೆಯನ್ನ ಇಡೀ ವಿಶ್ವಕ್ಕೆ ತಲುಪಿಸಿದಂತ ಕೀರ್ತಿ ಯಾರಿಗಾದ್ರೂ ಸಲ್ಲಬೇಕಾದ್ರೆ ಅದು ಏಕೈಕ ಸ್ವಾಮಿ ವಿವೇಕಾನಂದರು ಮಾತ್ರ. ಇಷ್ಟೆಲ್ಲ ಇದ್ದಂತ ಸಂದರ್ಭದಲ್ಲಿ ನಾವು ಅವರು ಕೊಟ್ಟಂತ ಕೊಡುಗೆಗಳನ್ನ, ಆದರ್ಶಗಳನ್ನ, ಚಿಂತನೆಗಳನ್ನ, ಮೌಲ್ಯಗಳನ್ನ ಪ್ರತಿಯೊಬ್ಬರು ಕೂಡ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು. ಅವರ ಆದರ್ಶವನ್ನ ನಾವು ಆದೇಶ ಅಂತ ಪಾಲಿಸಿದ್ದೇ ಆದರೆ ಪ್ರತಿಯೊಬ್ಬರೂ ಕೂಡ ಈ ಸಮಾಜದಲ್ಲಿ ಆದರ್ಶ ವ್ಯಕ್ತಿಗಳಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ಏನು ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆಯನ್ನ ಅವರು ಒಂದು ಸಂತನಾಗಿ, ಚಿಂತಕನಾಗಿ, ಫಿಲಾಸಫರ್ ಆಗಿ ಕೊಟ್ಟಂತ ಕೊಡುಗೆ ಇದೆಯಲ್ಲ, ಇಡೀ ಸೂರ್ಯ ಚಂದ್ರರು ಇರೋರು ಕೂಡ ಶಾಶ್ವತವಾಗಿರುತ್ತೆ. ಇವತ್ತು ನಮ್ಮ ಜೊತೆ ಅವರು ಬದುಕಿಲ್ಲ, ಆದರೆ ಅವರ ಚಿಂತನೆಗಳು ಜೀವಂತವಾಗಿದೆ, ಅವರ ಆದರ್ಶಗಳು ಜೀವಂತವಾಗಿದೆ, ಅವರ ಮೌಲ್ಯಗಳು ಜೀವಂತವಾಗಿದೆ. ನನ್ನ ವಿನಯದ ಮೇರೆಗೆ ಸ್ವಾಮಿ ವಿವೇಕಾನಂದವರು ಅಮೆರಿಕವನ್ನ ತಲುಪಿದ್ದು ಆಯಿತು. ಆದರೆ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಪರವಾಗಿ ಭಾಷಣವನ್ನು ಮಾಡುವ ಮೊದಲು, ಉಪನ್ಯಾಸವನ್ನು ನೀಡುವ ಮೊದಲು ತಮ್ಮನ್ನು ತಾವು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಇರಲೇಬೇಕಲ್ಲ. ಇದು ಹವಾಮಾನ ಪತ್ರಿಕೆಯಲ್ಲಿ ನನ್ನ ಹೆಸರಿದೆ, ಹಾಗಾಗಿ ಬಂದಿದ್ದೇನೆ. ಹೆಸರೇ ಇಲ್ಲದೆ ನಾನು ಇಲ್ಲಿ ಬಂದು ಮಾತಾಡಲಿಕ್ಕೆ ಆಗಲ್ಲ. ನೀವು ಎಂದಿಷ್ಟು ಆಗ್ಬೇಕು, ಆದ್ರೆ ಸ್ವಾಮಿ ವಿವೇಕಾನಂದರ ಹೆಸರು ಅಲ್ಲಿ ಎಂದಿಷ್ಟು ಆಗಿರಲಿಲ್ಲ. ಇವರು ಬಸ್ಲಿಕ್ಕೆ ಹೋದಾಗ ಹೇಳ್ತಾರೆ, ನೀವು ಏಕೆಂದರೆ ಅವರ ವೇಷಭೂಷಣ ಸನ್ಯಾಸಿಯದಾಗಿತ್ತು, ಕಾವಿ ಕೊಟ್ಟಂತಹ ಕಾವಿದಾರಿ. ಅವರನ್ನು ನೋಡಿ ಅಲ್ಲಿದ್ದಂತಹ ಆಯೋಜಕರು ಹೇಳ್ತಾರೆ, ನಿಮಗೆ ಭಾಷಣಕ್ಕೆ ಅಥವಾ ಉಪನ್ಯಾಸಕ್ಕೆ ಅವಕಾಶವನ್ನು ಕಲ್ಪಿಸಬೇಕಾದ್ರೆ ನೀವು ಇಲ್ಲಿನ ಯಾವ ವ್ಯಕ್ತಿಯಲ್ಲ, ಅಮೆರಿಕದ ಒಬ್ಬ ಗಣ್ಯರ ಪರಿಚಯ ಪತ್ರವನ್ನು ತರಬೇಕು. ಯೋಚನೆ ಮಾಡಿ ಸ್ನೇಹಿತರೆ, ಅಮೆರಿಕದಲ್ಲಿ ಯಾರು ಏನು ಎಂದು ತಿಳಿಯದಂತಹ ಜಾಗ ಅದು. ಅಲ್ಲಿ
ಗಣ್ಯ ಸಾಮಾನ್ಯ ವ್ಯಕ್ತಿ ಅಲ್ಲ. ಎಲ್ಲೋ ಅಲ್ಲಿ ಹುಟ್ಟಿದಂತ ಅಮೆರಿಕನ್ ಸಿಟಿಜನ್ ಇಂದ ಒಂದು ಪತ್ರವನ್ನು ತಗೊಂಡು ಬಂದಿದ್ರೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.